ಸ್ನೇಹಿತರೆ, ಹೊಸ ವರ್ಷಕ್ಕೆ ತುಂಬಾ ಜನ ಬೈಕ್ಗಳನ್ನ ತಗೊಳ್ಳೋ ಪ್ಲಾನ್ ಮಾಡ್ತಿರ್ಬೋದು. ಇನ್ನು ಕೆಲವರಿಗೆ ಬೈಕ್ ಬಗ್ಗೆ ಕ್ರೇಜ್ ಇರ್ಬೋದು. ನಮ್ಮಲ್ಲಿ ಬೈಕ್ ಅಂದಾಗ ನಮ್ಮ ಮಿಡ್ಲ್ ಕ್ಲಾಸ್ ಜನ ಹುಡ್ಕೋದು ಮೈಲೇಜ್ ನೀಡೋ ಬೈಕ್ ಅನ್ನ. ಸೊ ಈ ವರದಿಯಲ್ಲಿ ಅತಿ ಹೆಚ್ಚು ಮೈಲೇಜ್ ಕೊಡೋ ಬೈಕ್ಗಳ ಬಗ್ಗೆ ನಾವು ತಿಳಿಸಿಕೊಡ್ತೀವಿ. ಯಾವ ಕಂಪನಿಯ ಬೈಕ್ಗಳು, ಅವುಗಳ ರೇಟ್ ಏನು, ಅದರ ಸಿಸಿ ಎಷ್ಟು, ಆನ್ ರೋಡ್ ಪ್ರೈಸ್ ಏನು, ಎಲ್ಲಾ ವಿಷಯಗಳನ್ನ ಈ ವರದಿಯಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಹಾಗೆ ನೀವು ಕೂಡ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಈ ಕೂಡಲೇ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ಬನ್ನಿ ಈಗ ವರದಿ ಶುರು ಮಾಡೋಣ. ಬಜಾಜ್ ಪ್ಲಾಟಿನಾ 100 ಮೈಲೇಜ್ನ ನಿಜವಾದ ರಾಜ. ಬಜಾಜ್ ಪ್ಲಾಟಿನಾ ಹೆಸರೇ ಹೇಳುತ್ತೆ, ಇದು ಸಿಂಪಲ್ ಬೈಕ್. ನೋಡೋಕೆ ಡಿಸೈನರ್ ಟಚ್ ಕಡಿಮೆ ಇರ್ಬೋದು, ಲುಕ್ ಕೂಡ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ. ಆದ್ರೆ ಇದರ ಟಾರ್ಗೆಟ್ ಒಂದೇ ಒಂದು ಮೈಲೇಜ್. ಎಂಜಿನ್ 102 ಸಿಸಿ ಇದೆ. ರಿಯಲ್ ಮೈಲೇಜ್ ಪ್ರಾಕ್ಟಿಕಲ್ ಆಗಿ ಸಿಗೋದು ಲೀಟರ್ಗೆ 75 ಕಿಲೋಮೀಟರ್, ಕೆಲವೊಮ್ಮೆ 80ರ ತನಕ ಹೋಗುತ್ತೆ. ಆನ್ ರೋಡ್ ಪ್ರೈಸ್ ಸುಮಾರು 87ರಿಂದ 90 ಸಾವಿರ ಆಗುತ್ತೆ. ಜಿಲ್ಲೆಗೂ ಇದು ಸಪರೇಟ್ ಆಗಿರುತ್ತೆ. ಅವರೇಜ್ 90 ಸಾವಿರ. ಇನ್ನು ಪ್ಲಾಟಿನಾ ಕೇವಲ ಮೈಲೇಜ್ ಮಾತ್ರವಲ್ಲ, ಹಳ್ಳಿ ರೋಡ್ಗಳಲ್ಲಿ ಡೈಲಿ ಯೂಸ್ಗೆ ಕೂಡ ಇದು ಚೆನ್ನಾಗಿರುತ್ತೆ. ಮೈಲೇಜ್ ಪ್ಲಸ್ ಕಂಫರ್ಟ್ ಪ್ಯಾಕೇಜ್. ಟಿವಿಎಸ್ ಸ್ಪೋರ್ಟ್. ಇನ್ನು ಟಿವಿಎಸ್ ಬ್ರ್ಯಾಂಡ್ ನಿಂದ ಬರ್ತಿರೋ ಒಂದು ಬೆಸ್ಟ್ ಸೆಲ್ಲಿಂಗ್ ಮಾಡೆಲ್. ಹೆಸರಿಗೆ ಸ್ಪೋರ್ಟ್ ಇದ್ರೂ ಕೆಲಸ ಮಾತ್ರ ಫುಲ್ ಎಕಾನಮಿ. ಎಂಜಿನ್ 109.7 ಸಿಸಿ. ರಿಯಲ್ ಮೈಲೇಜ್ 70ರಿಂದ 75 ಕಿಲೋಮೀಟರ್. ಪ್ರೈಸ್ ರೇಂಜ್ 75 ಸಾವಿರದಿಂದ 80 ಸಾವಿರ ತನಕ ಬರುತ್ತೆ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಗಂಟೆಗೆ 85ರಿಂದ 90 ಇದೆ. ಇದು ಟಿವಿಎಸ್ ನ ಬೇಸಿಕ್ ಲೆವೆಲ್ ಬೈಕ್. ಲೈಟ್ ವೇಟ್ ಇದೆ. ನಿಮಗೆ ಕೇವಲ ಮೈಲೇಜ್ ಬೇಕು, ಫೀಚರ್ಸ್ ಬೇಕಾಗಿಲ್ಲ ಅಂದ್ರೆ ಇದು ಕೂಡ ಫಸ್ಟ್ ಚಾಯ್ಸ್. ಹೀರೋ HF ಡಿಲಕ್ಸ್. ಇನ್ನು ಮೈಲೇಜ್ ಲಿಸ್ಟ್ ನಲ್ಲಿ 3ನೇ ಸ್ಥಾನದಲ್ಲಿರೋದು ಹೀರೋ HF ಡಿಲಕ್ಸ್. ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗೋ ಬೈಕ್ಗಳಲ್ಲಿ ಇದರ ಹೆಸರು ಟಾಪ್ ನಲ್ಲಿ ಇರುತ್ತೆ. ಕಡಿಮೆ ಬೆಲೆ, ಗ್ಯಾರಂಟಿ ಮೈಲೇಜ್. ಎಂಜಿನ್ 97.2 ಸಿಸಿ. ಮೈಲೇಜ್ 65ರಿಂದ 70 ಕಿಲೋಮೀಟರ್. ಆನ್ ರೋಡ್ ಪ್ರೈಸ್ ಕೇವಲ 65 ಸಾವಿರ. ಗಂಟೆಗೆ ಮ್ಯಾಕ್ಸಿಮಮ್ ಅಂದ್ರೆ 85 ಕಿಲೋಮೀಟರ್ ಓಡುತ್ತೆ. ಲೋ ಕಾಸ್ಟ್ಗೆ ಹೆಚ್ಚು ಮೈಲೇಜ್ ಬೇಕು ಅಂದ್ರೆ ಇದು ನಿಮ್ಗೆ ಸರಿಯಾದ ಬೈಕ್. ಈಗ ಇದರ ಹೊಸ ವರ್ಷನ್ಗಳಲ್ಲಿ ಸಿಗ್ನಲ್ ನಲ್ಲಿ ನಿಂತಾಗ ಆಟೋಮ್ಯಾಟಿಕ್ ಆಫ್ ಆಗೋ ಟೆಕ್ನಾಲಜಿ ಕೂಡ ಬಂದಿದೆ. ಇದು ಪೆಟ್ರೋಲ್ ಉಳಿಸೋ ಇನ್ನೊಂದು ಸೀಕ್ರೆಟ್. ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್. ಮೈಲೇಜ್ ಜೊತೆಗೆ ಸ್ಟೈಲ್ ಟಚ್. ಹಿಂದಿನ ಟಿವಿಎಸ್ ಸ್ಪೋರ್ಟ್ ನ ಬೇಸಿಕ್ ಲುಕ್ ಇಷ್ಟ ಆಗಿಲ್ಲದೆ ಇದ್ರೆ ಅವರದೇ ಕಂಪನಿಯ ಇನ್ನೊಂದು ಹೈ ಮೈಲೇಜ್ ಬೈಕ್ ಇದೆ. ಅದೇ ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್. ಎಂಜಿನ್ 109.7 ಸಿಸಿ. ಆನ್ ರೋಡ್ ಪ್ರೈಸ್ ಸುಮಾರು 86 ಸಾವಿರ. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಇದೇ ಎಂಜಿನ್ ಆದ್ರೆ ಸ್ವಲ್ಪ ಪ್ರೀಮಿಯಂ ಲುಕ್ ಮತ್ತು ಫೀಚರ್ಗಳು ಸಿಗುತ್ತವೆ. ಸ್ಪೆಷಲ್ ಫೀಚರ್ LED ಹೆಡ್ಲೈಟ್. ಡೈಲಿ ಆಫೀಸ್ಗೆ ಹೋಗೋರು, ಸ್ಟೈಲ್ ಜೊತೆಗೆ ಮೈಲೇಜ್ ಬೇಕು ಅನ್ನೋರ್ಗೆ ಇದು ಪರ್ಫೆಕ್ಟ್. ಸ್ಪೀಡ್ ವಿಷಯಕ್ಕೆ ಬಂದ್ರೆ ಗಂಟೆಗೆ 90 ಕಿಲೋಮೀಟರ್ ಓಡುತ್ತೆ. ಟಿವಿಎಸ್ ಸೆಗ್ಮೆಂಟ್ ನಲ್ಲಿ ಇದು ಒಂದು ಸ್ಟೆಪ್ ಅಪ್ಗ್ರೇಡ್. ಬಜಾಜ್ ಸಿಟಿ 110 ಪಕ್ಕಾ ರೂರಲ್ ಚಾಂಪಿಯನ್. ಇನ್ನು ಈ ಬೈಕ್ ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗೋ ಬೈಕ್ಗಳಲ್ಲಿ ಇದು ಕೂಡ ಒಂದು. ಇದು ಸಿಟಿ ಮತ್ತು ರೂರಲ್ ಏರಿಯಾಗಳಿಗೆ ಪರ್ಫೆಕ್ಟ್ ಆಗಿರೋ ಬೈಕ್. ಎಂಜಿನ್ 115.45 ಸಿಸಿ. ಮೈಲೇಜ್ ಲೀಟರ್ಗೆ 70 ಕಿಲೋಮೀಟರ್. ಪ್ರೈಸ್ 85 ಸಾವಿರದಿಂದ 89 ಸಾವಿರದವರೆಗೆ. ಈ ಬೈಕ್ನಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಇದು ಇದರ ದೊಡ್ಡ ಪ್ಲಸ್ ಪಾಯಿಂಟ್. ಹಳ್ಳ ಕೊಳ್ಳ ಗುಂಡಿಗಳಲ್ಲಿ ಎಂಜಿನ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ. ಮೈಲೇಜ್ ಸ್ಟೇಬಲ್ ಆಗಿ ಇರುತ್ತೆ. ವ್ಯಾಲ್ಯೂ ಫಾರ್ ಮನಿ ಬೈಕ್ ಅಂದ್ರೆ ಇದು. ಇದರ ಮ್ಯಾಕ್ಸಿಮಮ್ ಸ್ಪೀಡ್ 90 km/h. ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್. ಕ್ಲಾಸಿಕ್ ವಿತ್ ಮಾಡರ್ನ್ ಟಚ್. ಇನ್ನು ಭಾರತದ ಅತ್ಯಂತ ಪ್ರಮುಖ ಮತ್ತು ಹೆಚ್ಚು ಸೇಲ್ ಆಗೋ ಬೈಕ್ಗಳ ಪೈಕಿ ಹೀರೋ ಸ್ಪ್ಲೆಂಡರ್ ಕೂಡ ಒಂದು. ಈಗ ಬಂದಿರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಹಳೆದಕ್ಕೆ ಹೊಸ ಟೆಕ್ನಾಲಜಿ ಮಿಕ್ಸ್ ಮಾಡಿದಂತಿದೆ. ಎಂಜಿನ್ 97.2 ಸಿಸಿ. ಮೈಲೇಜ್ 65ರಿಂದ 70 ಕಿಲೋಮೀಟರ್. ಆನ್ ರೋಡ್ ಪ್ರೈಸ್ ಸುಮಾರು 97 ಸಾವಿರದಿಂದ 1 ಲಕ್ಷ ಆಗ್ಬೋದು. ಇದು ಪ್ರೀಮಿಯಂ ಬೈಕ್. ಡಿಜಿಟಲ್ ಇನ್ಸ್ಟ್ರೂಮೆಂಟ್, ಕ್ಲಸ್ಟರ್ ಕಾಲ್ ಮತ್ತು SMS ಅಲರ್ಟ್ಸ್. USB ಚಾರ್ಜಿಂಗ್ ಪೋರ್ಟ್ ಎಲ್ಲ ಇದೆ. ಕ್ಲಾಸಿಕ್ ಲುಕ್ ಇಟ್ಕೊಂಡೆ ಮೊಬೈಲ್ ಚಾರ್ಜಿಂಗ್ ಅಲರ್ಟ್ಸ್ ಕೊಡ್ತಿದೆ. ಮೈಲೇಜ್ ಜೊತೆಗೆ ಸ್ಮಾರ್ಟ್ ಫೀಚರ್ಸ್ ಬೇಕು ಅನ್ನೋರಿಗೆ ಇದು ಕೂಡ ಪರ್ಫೆಕ್ಟ್ ಆಪ್ಷನ್. ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಗಂಟೆಗೆ ಮ್ಯಾಕ್ಸಿಮಮ್ ಆಗಿ 87 ಕಿಲೋಮೀಟರ್ ಓಡುತ್ತೆ. ಹೋಂಡಾ ಶೈನ್ 100 ಸ್ಮೂತ್ ಎಂಜಿನ್ ನ ಮೈಲೇಜ್ ಪವರ್. ಹೋಂಡಾ ಹೆಸರು ಕೇಳಿದಾಕ್ಷಣ ನೆನಪಾಗೋದು ಅದರ ಎಂಜಿನ್ ಸ್ಮೂತ್ನೆಸ್ ಮತ್ತು ರಿಫೈನ್ಮೆಂಟ್. ಎಂಜಿನ್ 98.98 ಸಿಸಿ. ಮೈಲೇಜ್ 65ರಿಂದ 70 ಕಿಲೋಮೀಟರ್. ಆನ್ ರೋಡ್ ಪ್ರೈಸ್ 83 ಸಾವಿರ.
ಆವರೇಜ್ ಇದೆ, ಜಿಲ್ಲೆ ಜಿಲ್ಲೆಗೂ ಚೇಂಜ್ ಆಗುತ್ತೆ. ಈ ಹೋಂಡಾ ಶೈನ್ ಎಂಜಿನ್ ನ ಲೈಫ್ ಜಾಸ್ತಿ ಮತ್ತು ವೈಬ್ರೇಷನ್ ತುಂಬಾ ಕಡಿಮೆ ಇರುತ್ತೆ. ಇದು ನಿಮಗೆ ಲಾಂಗ್ ಟರ್ಮ್ ನಲ್ಲಿ ಹೆಚ್ಚು ಅನುಕೂಲ. 85 km/h ಇದರ ಮ್ಯಾಕ್ಸಿಮಮ್ ಸ್ಪೀಡ್. ಹೋಂಡಾ SP125 ಪವರ್ಫುಲ್ ಮತ್ತು ಉತ್ತಮ ಪರ್ಫಾರ್ಮೆನ್ಸ್. ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ. ಹೋಂಡಾದಲ್ಲಿ ಒಂದು ಪವರ್ಫುಲ್ ಮತ್ತು ಉತ್ತಮ ಬೈಕ್ ಬೇಕು ಅನ್ನೋರಿಗೆ ಹೋಂಡಾ SP125 ಬೆಸ್ಟ್. ಎಂಜಿನ್ 123.94 cc ಹೈಯೆಸ್ಟ್ ಸಿಸಿ, ಮೈಲೇಜ್ 63 ಕಿಲೋಮೀಟರ್, ಆನ್ ರೋಡ್ ಪ್ರೈಸ್ 1,08,000 ಇರುತ್ತೆ. ಇದರ ಬೆಲೆ ಸ್ವಲ್ಪ ಜಾಸ್ತಿ. ಇನ್ನು ಇದರ ಸ್ಪೀಡ್ ನೋಡಿದ್ರೆ ಗಂಟೆಗೆ 100 ಕಿಲೋಮೀಟರ್ ಓಡುತ್ತೆ. ಮೈಲೇಜ್ ಮೇಲೆ ಕೊಟ್ಟ ಬೇರೆ ಬೈಕ್ಗಳಿಗಿಂತ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ 125 cc ಸೆಗ್ಮೆಂಟ್ ನಲ್ಲಿ ಇದು ಬೆಸ್ಟ್ ಮೈಲೇಜ್ ನೀಡೋ ಬೈಕ್. ಪವರ್, ಪಂಚ್ ಮತ್ತು ಮೈಲೇಜ್ಗಳ ಉತ್ತಮ ಕಾಂಬಿನೇಷನ್ ಇದು. ಟಿವಿಎಸ್ ರೇಡಿಯನ್. ಇನ್ನು ನೀವು ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಬೈಕ್ ಬೇಕು ಅಂತ ನೋಡ್ತಿದ್ರೆ ಈ ಬೈಕ್ ಕೂಡ ನೋಡಬಹುದು. ಬೈಕ್ ಮಾರ್ಕೆಟ್ನಲ್ಲಿ ಸದ್ದಿಲ್ಲದೆ ಸಖತ್ ಸೇಲ್ ಆಗ್ತಿದೆ. ಇದರ ಮೆಟಲ್ ಶೀಟ್ ಕ್ವಾಲಿಟಿ ಮತ್ತು ದೀರ್ಘಕಾಲಿಕ ಬಾಳಿಕೆಗಾಗಿ ಇದನ್ನ ನೋಡ್ತಾರೆ. ನೋಡೋಕೆ ಸಿಂಪಲ್ ಇರ್ಬೋದು, ಆದ್ರೆ ಇದು ಕಠಿಣ ಕೆಲಸ ಮಾಡೋರ ಫೇವರೇಟ್. ಸಿಟಿ ರಸ್ತೆ ಇರ್ಲಿ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಇರ್ಲಿ, ಎಲ್ಲದಕ್ಕೂ ಈ ಗಾಡಿ ಚೆನ್ನಾಗಿರುತ್ತೆ. ಎಂಜಿನ್ 109.7 cc ಇದೆ, ಅಂದ್ರೆ ಸ್ಪ್ಲೆಂಡರ್ ಬೈಕ್ಗಳಿಗಿಂತ ಸ್ವಲ್ಪ ಜಾಸ್ತಿ ಪವರ್ ಇದರಲ್ಲಿದೆ. ಮೈಲೇಜ್ ನಿಮಗೆ ಲೀಟರ್ಗೆ 62 ಕಿಲೋಮೀಟರ್ ಸರಾಸರಿ ಮೈಲೇಜ್ ಕೊಡುತ್ತೆ. ಇದು ತುಂಬಾ ಪ್ರಾಕ್ಟಿಕಲ್ ಮೈಲೇಜ್. ಆನ್ ರೋಡ್ ಪ್ರೈಸ್ ಕಡೆ ಬಂದ್ರೆ ನೀವು ನೋಡ್ತಾ ಇರೋ AI ಬ್ಲಾಕ್ ಎಡಿಷನ್ಗೆ ಆನ್ ರೋಡ್ ಪ್ರೈಸ್ ಆವರೇಜ್ 84,559 ಇದೆ. ಇದು ಅಫೋರ್ಡಬಲ್ ಪ್ರೈಸ್ ನಲ್ಲಿ ಸಿಗೋ ಗಟ್ಟಿ ಮುಟ್ಟಾದ ಬೈಕ್. 90 km/h ಇದರ ಮ್ಯಾಕ್ಸಿಮಮ್ ಸ್ಪೀಡ್. ಇನ್ನು ರೇಡಿಯನ್ನ ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ಮೈಲೇಜ್ ಬೈಕ್ಗಳಿಗೆ ಹೋಲಿಸಿದ್ರೆ ಇದರ ಮೆಟಲ್ ಶೀಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸಾಮಾನ್ಯವಾಗಿ ಈ ಸೆಗ್ಮೆಂಟ್ ಬೈಕ್ಗಳಲ್ಲಿ ಬಾಡಿ ಪಾರ್ಟ್ಸ್ ಬೇಗ ಹಾಳಾಗಬಹುದು, ಆದ್ರೆ ರೇಡಿಯನ್ ನಲ್ಲಿ ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ನಿಮಗೆ ಲಾಂಗ್ ಟರ್ಮ್ ನಲ್ಲಿ ಕಡಿಮೆ ಮೇಂಟೆನೆನ್ಸ್ ಮತ್ತು ಹೆಚ್ಚು ಭರವಸೆ ಕೊಡುತ್ತೆ. ಲೋಡ್ ಹೇರಿಕೊಂಡು ಓಡಾಡೋರ್ಗೆ ಅಥವಾ ಕಾಲೇಜ್ಗೆ ಹೋಗೋರ್ಗೆ ಕಡಿಮೆ ಬೆಲೆಯಲ್ಲಿ ಒಂದು ಟ್ರಸ್ಟೆಡ್ ಬೈಕ್ ಬೇಕು ಅಂದ್ರೆ ಟಿವಿಎಸ್ ರೇಡಿಯನ್ ಒಂದು ಉತ್ತಮ ಆಯ್ಕೆ. ಬಜಾಜ್ ಪ್ಲಾಟಿನಾ 110. ಇನ್ನು ಪ್ಲಾಟಿನಾ 100 ಮೈಲೇಜ್ ಕಿಂಗ್ ಆದ್ರೆ ಈ ಪ್ಲಾಟಿನಾ 110 ಆ ಕುಟುಂಬದ ಗಟ್ಟಿ ಹುಡುಗ ಅಂತ ಹೇಳ್ಬೋದು. ಇದು ಮೈಲೇಜ್ ಜೊತೆಗೆ ಪವರ್ ಮತ್ತು ಬಾಳಿಕೆಗೆ ಹೆಚ್ಚು ಫೋಕಸ್ ಮಾಡುತ್ತೆ. ರೋಡ್ನಲ್ಲಿ ಯಾವುದೇ ಸ್ಥಿತಿಗತಿ ಇರಲಿ ಆರಾಮಾಗಿ ಓಡುತ್ತೆ. ಈಗ ಇದರ ಸಾಮರ್ಥ್ಯಕ್ಕೆ ಬರೋದಾದ್ರೆ ಎಂಜಿನ್ ಸೈಜ್. ಇದರಲ್ಲಿ 115 cc ಅತ್ಯುತ್ತಮ ಎಂಜಿನ್ ಇದೆ. ಇದು ಹೆಚ್ಚು ಪವರ್ ನೀಡುತ್ತೆ. ಹಾಗೆ ಪ್ಲಾಟಿನಾ ಹೆಸರಿಗೆ ತಕ್ಕಂತೆ ಸರಾಸರಿ 70-75 ಕಿಲೋಮೀಟರ್ ಮೈಲೇಜ್ ನೀಡೋ ಸಾಮರ್ಥ್ಯ ಹೊಂದಿದೆ. ಆನ್ ರೋಡ್ ಪ್ರೈಸ್ ಸುಮಾರು 90,000 ಇದೆ. ಸ್ಪೆಷಲ್ ಫೀಚರ್ ಕಡೆ ನೋಡಿದ್ರೆ ಇದರಲ್ಲಿ ABS ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಟೆಕ್ನಾಲಜಿ ಲಭ್ಯ ಇದೆ. ಅಂದ್ರೆ ಬ್ರೇಕ್ ಹಾಕಿದಾಗ ಬೈಕ್ ಸ್ಕಿಡ್ ಆಗೋದನ್ನ ಕಡಿಮೆ ಮಾಡುತ್ತೆ. ಸಿಟಿ ಟ್ರಾಫಿಕ್ ನಿಂದ ಹಿಡಿದು ಹಳ್ಳಿಗಳ ಕಷ್ಟದ ರಸ್ತೆಗಳಲ್ಲಿ ಕೂಡ ಕಂಫರ್ಟ್ ಆಗಿ ಓಡಿಸೋರ್ಗೆ ಇದು ಪರ್ಫೆಕ್ಟ್ ಮೈಲೇಜ್, ಪವರ್ ಮತ್ತು ಸೇಫ್ಟಿ ಎಲ್ಲವೂ ಒಟ್ಟಿಗೆ ಬೇಕು ಅನ್ನೋರ್ಗೆ ಬಜಾಜ್ ಪ್ಲಾಟಿನಾ ಕೂಡ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಹೆಚ್ಚು ಮೈಲೇಜ್ ಕೊಡೋ ಬೈಕ್ಗಳ ಬಗ್ಗೆ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಆಗ್ಲೇ ಹೇಳಿದ ಮೆಂಬರ್ಸ್ ಓನ್ಲಿ ವಿಡಿಯೋಗಳಿಗಾಗಿ ನೋಡೋಕೆ ಈಗಲೇ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.